ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಡ್ಯಾಂಡ್ರಫ್ ಇತ್ತು ಅಂತಂದರೆ, ಕೂದಲಲ್ಲಿ ತಲೆ ಹೊಟ್ಟಿತ್ತು ಅಂತ ಅಂದರೆ ಅದಕ್ಕೆ ಏನೇನು ಮಾಡ್ಬೋದು ಪರಿಹಾರ, ಹಿಂಗೆ ಮನೆಯಲ್ಲೇ ಹೋಮ್ ರೆಮಿಡೀಸ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಒಂದು ಹೋಮ್ ರೆಮಿಡಿನ ಹೇಳ್ತೀನೋ ಅದನ್ನು ಕೂಡ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಡ್ಯಾಂಡ್ರಫ್ ಅನ್ನೋದು ಹೋಗುತ್ತೆ. ನನಗೆ ನೀವು ಅಬ್ಸರ್ವ್ ಮಾಡ್ಬೋದು, ಡ್ಯಾಂಡ್ರಫ್ ಇದ್ದರೆ ನಿಮಗೆ ಕೂದಲು ಬೆಳೆಯಲ್ಲ, ಏರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಕೆರೆತ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಆಗುತ್ತೆ, ಆಗ ನಿಮಗೆ ಕೂದಲು ಬೆಳವಣಿಗೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಡ್ಯಾಂಡ್ರಫ್ನ ಯಾವ ಥರ ನೀವು ರಿಮೂವ್ ಮಾಡೋದು, ನಿಮ್ಮ ಕೂದಲಲ್ಲಿ ಮಧ್ಯಭಾಗದಲ್ಲಿ, ಇವಾಗ ನೀವು ಮಧ್ಯಭಾಗದಲ್ಲಿ ಬೈತಲೆ ವೈಟ್ ಇರುತ್ತಲ್ಲ, ಸೊ ಅಲ್ಲೆಲ್ಲ ನಿಮಗೆ ಹೊಟ್ಟು ಥರ ಡ್ಯಾಂಡ್ರಫ್ ಇರುತ್ತೆ. ವೈಟ್ಗೆ ಚಿಕ್ಕದಾಗಿ ಸಣ್ಣದಾಗಿ ಹೊಟ್ಟು ವೈಟ್ದೇ ಇರುತ್ತೆ. ಅದು ಇವಾಗ ನೀವು ಹಿಂಗೆ ಏನಾದರೂ ಹಿಂಗೊಂದ್ಸತಿ ಹಿಂಗೆ ಅಂದ್ಕೊಂಡ್ರೆ ಉಗ್ರಲ್ಲೆಲ್ಲ ನಿಮಗೆ ಆ ಒಂದು ಡ್ಯಾಂಡ್ರಫ್ ಬರುತ್ತೆ. ಸೊ ಅದನ್ನು ಹೇಗೆ ಹೋಗ್ಲಾಡಿಸೋದು, ಹೇಗೆ ತಡೆಗಟ್ಟೋದು, ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಇಲ್ಲದೆ ಇರುತ್ತಲ್ಲ. ಒಂದೊಂದ್ಸತಿ ನೀವು ತಲೆ ಬಾಚಿದ್ರೆ ಕೆಳಗಡೆ ಎಲ್ಲ ಡ್ಯಾಂಡ್ರಫ್ ಉದ್ರುಬಿಟ್ಟಿರುತ್ತೆ. ಸೊ ಅದನ್ನು ಹೇಗೆ ತಡೆಗಟ್ಟೋದು ಅಂತ ನಾವು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಇದೆಲ್ರಿಗೂ ಕಾಮನ್ ಆಗಿ ತುಂಬ ಜನಕ್ಕೆ ಇರುತ್ತೆ, ಗಂಡಸ್ರಿಗೂ ಇರುತ್ತೆ, ಹೆಂಗಸ್ರಿಗೂ ಇರುತ್ತೆ, ಮಕ್ಕಳಿಗೂ ಕೂಡ ಇರುತ್ತೆ. ಇದೇನಂದರೆ ಫಂಗಲ್ ಇನ್ಫೆಕ್ಷನ್ ಆಗಿ ನಿಮ್ಮ ಕೂದಲ ಅಂದರೆ ತಲೆಯಲ್ಲಿ ಇದು ಡ್ಯಾಂಡ್ರಫ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಸೊ ನೀವು ಅಂದರೆ ನಿಮ್ಮ ಒಂದು ಹೇರ್ ಕೇರ್ ಮಾಡದೇ ಇರೋವಂಥ ಕಾರಣ, ನೀವು ಸರಿಯಾಗಿ ತಲೆಗೆ ಸ್ನಾನ ಮಾಡದೇ ಇರೋದು, ಸರಿಯಾಗಿ ಆಯಿಲ್ ಹಚ್ಚದೇ ಇರೋದು, ಬಿಸಿಲಲ್ಲಿ ಜಾಸ್ತಿ ಒಣಗಿಸೋದ್ ಕಾರಣಗಳಿಂದ ನಿಮಗೆ ಈ ಒಂದು ಡ್ಯಾಂಡ್ರಫ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಮತ್ತು ನಿಮ್ಮ ಊಟದ್ದು ಕೂಡ ಒಂದೊಂದು ನೀವು ಯಾವ್ಯಾವ ಪದಾರ್ಥಗಳನ್ನು ತಿಂತೀರ ಅದೆಲ್ಲ ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ ಈ ಕೂದಲಿಗೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನು ಕಡಿಮೆ ಮಾಡೋದಕ್ಕೆ, ಇದನ್ನು ತಡೆಗಟ್ಟೋದಕ್ಕೆ ನಾನು ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಹೋಮ್ ಮೇಡು. ಇಷ್ಟರಲ್ಲಿ ನಾನು ಹೇಳೋ ಅಂಥ ಪಾಯಿಂಟ್ಸಲ್ಲಿ ನಿಮಗೆ ಯಾವುದು ನಿಮ್ಮ ಮನೆಯಲ್ಲಿ ಅವೈಲಬಲ್ ಇದೆ, ನಿಮಗೆ ಯೂಸ್ ಮಾಡೋಕ್ಕೆ ನಾನು ಇದಕ್ಕೆ ಕಂಫರ್ಟಬಲ್ ಇರ್ತೀನಿ. ಎಲ್ಲರ ಒಂದು ಬಾಡಿ ಒಂದೇ ಥರ ಇರಲ್ಲ. ಸೊ ಯಾರಿಗೆ ನಾನು ಹೇಳೋವಂಥ ರೆಮಿಡೀಸು ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಒಂದು 3-4 ಪಾಯಿಂಟ್ ಹೇಳ್ತೀನಿ. ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಯೂಸ್ ಆಗುತ್ತೆ, ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚಾಗಿ ನೀವು ಬಳಸ್ತೀರಾ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟು ಇವಾಗ ನಾನು ಹೇಳೋ ಅಂಥದ್ದು ಈಗ ನಿಂಬೆ ರಸ. ಓಕೆನಾ, ನಿಂಬೆ ರಸ ಅನ್ನೋದು ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದು ಡ್ಯಾಂಡ್ರಫ್ ರಿಮೂವ್ ಮಾಡೋದಕ್ಕೆ. ತೆಂಗಿನೆಣ್ಣೆ ಮತ್ತು ನಿಂಬೆ ರಸ. ಸೊ ಏನಂತಂದರೆ ಸ್ವಲ್ಪ ಒಂದು ಬೌಲ್ಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಳ್ಳಿ. ನೀವು ನಾರ್ಮಲಾಗಿ ಯೂಶ್ವಲಾಗಿ ಯಾವ ಕೊಕೊನೆಟ್ ಆಯಿಲ್ನ ನಿಮ್ಮ ತಲೆಗೆ ಹಚ್ಕೊಳ್ತೀರಾ ಅದನ್ನು 1-2 ಸ್ಪೂನ್ ಹಾಕ್ಕೊಳ್ಳಿ. ಒಂದು ಅಂದರೆ ಅರ್ಧ ನಿಂಬೆಹಣ್ಣು ಇರುತ್ತಲ್ಲ, 1 ಸ್ಪೂನ್ ಆಗೋಷ್ಟು ನಿಂಬೆ ರಸನ ಅದಕ್ಕೆ ಹಿಂಡ್ಕೊಳ್ಳಿ. ಓಕೆನಾ, ಹಿಂಡ್ಕೊಂಡು ಅದನ್ನು ಇಲ್ಲಿ ನೀವು ಬೈತಲೆ ತಗೋಬೇಕಾಗುತ್ತೆ. ನೀಟಾಗಿ ಕ್ರಾಫ್ ಅಂದರೆ ಬಾಚಿಂಗೆಯಲ್ಲಿ ಈ ರೀತಿಯಾಗಿ ತಗೊಳ್ಳಿ. ಆಗ ಇದನ್ನು ಹಚ್ಕೋಬೇಕು. ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಸ್ವಲ್ಪ ತೆಂಗಿನ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ. ಬಿಸಿ ಮಾಡಿ ಅದಕ್ಕೆ ಅಂದರೆ ಬಿಸಿ ಮಾಡಿ ಹಚ್ಕೊಂಡಾಗ ನಮ್ಮ ಕೂದಲಿಗೂ ಕೂಡ ಅದರಲ್ಲಿ ಏನೇನು ಇನ್ಫೆಕ್ಷನ್ ಇರುತ್ತಲ್ಲ, ಫಂಗಲ್ ಇನ್ಫೆಕ್ಷನ್ ಎಲ್ಲ ರಿಮೂವ್ ಆಗುತ್ತೆ. ನಾರ್ಮಲಾಗಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಇನ್ಫೆಕ್ಷನ್ ರಿಮೂವ್ ಆಗುತ್ತೆ. ಬಿಸಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬಿಸಿ ಮಾಡಿ ಅದಕ್ಕೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇದು ಚರ್ಮ ಇರುತ್ತಲ್ಲ, ನಿಮ್ಮ ತಲೆ ಚರ್ಮಕ್ಕೆ ಹಚ್ಕೋಬೇಕು. ನೀವು ಕೂದಲಿಗೆ ಹಚ್ಕೋಬಾರ್ದು. ನೀಟಾಗಿ ಕ್ರಾಫ್ಟ್ ತಗೊಳ್ಳಿ. ನಿಮ್ಮ ಬುರುಡೆ ಇರುತ್ತಲ್ಲ, ತಲೆ ಬುರುಡೆ, ಅದ್ರ ಚರ್ಮ ಇರುತ್ತಲ್ಲ, ವೈಟ್ ಇರುತ್ತೆ ನೋಡಿ ಚರ್ಮ. ನಾವು ಬೈತಲೆ ತಗೊಂಡಾಗ ಮಧ್ಯದಲ್ಲಿ ಕ್ರಾಫ್ಟ್ ತಗೊಂಡಾಗ ಚರ್ಮ ಇರುತ್ತಲ್ಲ, ಆ ಒಂದು ಚರ್ಮಕ್ಕೆ ಹಚ್ಕೋಬೇಕಾಗುತ್ತೆ. ಓಕೆನಾ, ನೀಟಾಗಿ ಹಚ್ಕೊಳ್ಳಿ. ಎಲ್ಲ ಕ್ರಾಫ್ಟ್ ತೆಗ್ದು 20-30 ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಫಸ್ಟ್ ಅಂತೂ. ಇದರಿಂದ ಏನೇನು ಲಾಭ ಅಂದರೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ, ಮತ್ತು ತಲೆಯಲ್ಲಿ ಕೆರೆತ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಒಂದು ಕೂದಲು ಸಾಫ್ಟ್ ಆಗುತ್ತೆ, ಮೃದುವಾದ ಹೇರ್ಸ್ ನಿಮಗೆ ಸಿಗುತ್ತೆ. ಸೊ ಇದು ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸದ್ದು ತುಂಬಾ ಚೆನ್ನಾಗಿದೆ. ಸೊ ನಿಂಬೆ ರಸನ ಕೊಬ್ಬರಿ ಎಣ್ಣೆ ಜೊತೆ ಕಾಯಿಸಿ ಅದನ್ನು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂತಂಥದ್ದು ಅಲೋವೆರಾ ಜೆಲ್. ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಅಷ್ಟೇ ಫಸ್ಟ್ನೇದು. ಇದು ಸೆಕೆಂಡ್ ಬಂತು. ಹೆಂಗೆ ಅಂತಂದರೆ ಮಾಡೋದು, ಅಲೋವೆರಾ ಜೆಲ್ಲನ್ನು ನೇರವಾಗಿ ತಲೆಗೆ ಹಚ್ಕೋಬೇಕಾಗುತ್ತೆ. ಈ ಕ್ರಾಫ್ಟ್ ತೆಗೆದು ಎಲ್ಲನೂ ಕ್ರಾಫ್ಟ್ ತೆಗ್ದು ನಮ್ಮ ಚರ್ಮ ಇರುತ್ತಲ್ಲ, ತಲೆ ಬುರುಡೆಯ ಚರ್ಮ, ಅದಕ್ಕೆ ಹಚ್ಕೋಬೇಕಾಗುತ್ತೆ, ಕೂದಲು ಮೇಲಲ್ಲ. ಸೊ ಆ ಒಂದು ನೀಟಾಗಿ ಕ್ರಾಫ್ಟ್ ತಗೊಂಡು ನಿಮಗೆ ಗೊತ್ತಾಗಲ್ಲ ಅಂದರೆ ಬೇರೆ ಯಾರ ಹತ್ರ ಆದರೂ ಹಚ್ಚಿಸ್ಕೊಳ್ಳಿ. ನೀವೇ ಹಚ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಅಲೋವೆರಾ ಜೆಲ್ಲನ್ನು ಡೈರೆಕ್ಟಾಗಿ ನೀವು ತಲೆಗೆ ಹಚ್ಕೊಂಡು ಒಂದು 30 ನಿಮಿಷ, ಎಲ್ಲ ಅರ್ಧ ಅವರ್
ಸುಮಾರು ನಾನು ಹೇಳೋಂಥದ್ದೆಲ್ಲ 20-30 ನಿಮಿಷ ಬಿಟ್ಟು ನಂತರ ಒಳ್ಳೆ ಶಾಂಪೂಯಿಂದ, ಕೆಮಿಕಲ್ ಫ್ರೀ ಶಾಂಪೂಯಿಂದ ನೀವು ತಲೆಯನ್ನು ತೊಳೆದಾಗ, ಇಲ್ಲ ಶಿಗೆಕಾಯಿ ಯೂಸ್ ಮಾಡ್ತೀರಂದರೆ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದನ್ನು ಯೂಸ್ ಮಾಡಿ ನೀವು ತಲೆನ ತೊಳೆಯೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ ಬೆನಿಫಿಟ್ಸ್ ಏನು ಅಂತ ಅಂದರೆ, ನಿಮ್ಮ ತಲೆ ಚರ್ಮ ತಂಪಾಗಿಸುತ್ತೆ, ಮತ್ತು ಫಂಗಲ್ ಸಮಸ್ಯೆ ಇರುತ್ತಲ್ಲ, ಫಂಗಲ್ ಇನ್ಫೆಕ್ಷನಿಂದ ಹೊಟ್ಟು ಅನ್ನೋದು ಬರೋದು ನಿಮಗೆ, ಅದು ಫಂಗಲ್ ಇನ್ಫೆಕ್ಷನು ಕಡಿಮೆ ಆಗುತ್ತೆ. ಮತ್ತು ಹೊಟ್ಟು ಬಂದಿರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಇದನ್ನು ವಾರಕ್ಕೆ 2-3 ಬಾರಿ ಬಳಸ್ಬೋದು. ನಾನು ಹೇಳೋಂಥದ್ದೆಲ್ಲ ವಾರಕ್ಕೆ 2-3 ಬಾರಿ ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲ್ಲ. ನಿಮಗೆ ಬೇಗ ತಲೆ ಹೊಟ್ಟು ಅನ್ನೋದು ಕಡಿಮೆ ಆಗುತ್ತೆ. ಮೂರನೇದು, ಥರ್ಡ್ ಮಂತ್ ಬನ್ನೋದಾದರೆ ಮೊಸರಿಂದನೂ ಕೂಡ ಈ ಒಂದು ಇನ್ಫೆಕ್ಷನ್ ತಡೆಗಟ್ಬೋದು. ಹೇಗೆ ಮಾಡೋದು ಅಂತಂದರೆ, ಮೊಸರನ್ನ ತಲೆಗೆ ಚೆನ್ನಾಗಿ ಹಚ್ಚಿ 30 ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ನಾನು ಹೇಳುವಂಥದ್ದೆಲ್ಲ ಚರ್ಮಕ್ಕೆ ಹಚ್ಕೋಬೇಕಾಗುತ್ತೆ. ಹಚ್ಕೊಂಡು, ಚರ್ಮ ಅಂದರೆ ಕೈ ಅಲ್ಲ, ತಲೆಗೆ ಹೇಳ್ತಾ ಇರೋದು ನಾನು, ತಲೆ ಹೊಟ್ಟು ಹೋಗೋದಕ್ಕೆ ಮೊಸರಿಂದ ಕೂಡ ನಿಮಗೆ ಈ ಒಂದು ತಲೆ ಹೊಟ್ಟು ಅನ್ನೋದು ಹೋಗುತ್ತೆ. ಇದನ್ನು ವಾರಕ್ಕೆ 1-2 ಬಾರಿ ಯೂಸ್ ಮಾಡ್ಬೋದು. ಓಕೆನಾ? ಇದರಿಂದ ತಲೆ ಹೊಡೆದಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ, ಮತ್ತು ಹೊಟ್ಟು ಕಡಿಮೆ ಆಗುತ್ತೆ, ಕೂದಲು ಶೈನಿಂಗ್ ಆಗುತ್ತೆ, ಕೂದಲು ಹೊಳೆಯುವಂಥದ್ದು ಹೆಚ್ಚಿಸುತ್ತೆ. ಮೊಸರಿಂದ ಕೂದಲು ಹೊಳೆಯುತ್ತೆ. ಓಕೆನಾ? ನೆಕ್ಸ್ಟ್ ಇದು ಮೇನ್ ಸೂಪರ್, ಇದರಿಂದ ನಿಮ್ಮ ಡ್ಯಾಂಡ್ರಫ್ ಅನ್ನೋದು ಹೋಗುತ್ತೆ. ಸೊ ಇದು ಯಾವುದು ಅಂತ ಅಂದರೆ ಮೆಂತ್ಯೆಯಿಂದ ನಿಮ್ಮ ಕೂದಲು ಬೆಳೆಯೋದಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ನಿಮಗೆ ಡ್ಯಾಂಡ್ರಫ್ ಇತ್ತೆ ಅದು ಕೂಡ ರಿಮೂವ್ ಆಗುತ್ತೆ. ಈ 3 ಹೇಳಿದ್ನಲ್ಲ, ಅದಕ್ಕಿಂತ ಪವರ್ಫುಲ್ ಇದು. ಏನಂತ ಅಂದರೆ, ಇದಕ್ಕೆ ಏನೇನು ಬೇಕಾಗುತ್ತೆ, 2 ಚಮಚ ಮೆಂತೆ ಕಾಳುಗಳು ಮತ್ತು ಸ್ವಲ್ಪ ನೀರು. ಓಕೆನಾ? ಮಾಡೋದು ಹೇಗೆ ಅಂತ ಅಂದರೆ, ನೈಟೇನೆ ನೀವು 2 ಸ್ಪೂನು ಮೆಂತೆ ಕಾಳುಗಳನ್ನು ನೀರಲ್ಲಿ ನೆನೆಸಿ ಬಿಡಬೇಕು ನೈಟು. ಓಕೆನಾ? ಮಾರ್ನಿಂಗ್ ಅಲ್ಲ, ನೈಟು ಇದನ್ನು ನೀರಲ್ಲಿ ನೆನೆಸಿ ನಂತರ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಅಂದರೆ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡು ಇದನ್ನು ಕೂಡ ಮಾಮೂಲಿ ನೀವು ಕ್ರಾಫ್ ತಗೊಂಡು ಎಲ್ಲಿ ಡ್ಯಾಂಡ್ರಫ್ ಇದೆ ಅಲ್ಲೆಲ್ಲ ಫುಲ್ಲು ತಲೆಗೆ ಹಚ್ಕೊಳ್ಳಿ. ಕೂದಲು ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ನಿಮಗೆ ಹೇರ್ ಗ್ರೋತ್ ಆಗುತ್ತೆ, ಮತ್ತು ನಿಮ್ಮ ಒಂದು ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಓಕೆನಾ? ತಲೆ ಹೊಟ್ಟು ಕಡಿಮೆ ಆಗುತ್ತದೆ, ಕೂದಲು ಕೂಡ ಶಕ್ತಿ ಬಲವಾಗುತ್ತೆ, ನಿಮ್ಮ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಮತ್ತು ನಾನು ಹೇಳಿದಲ್ಲ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ನಿಮ್ಮ ಕೂದಲಿಗೆ ಬಲ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಸೊ ಇದು ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ. ಇದು ಮೇನ್ ಪವರ್ಫುಲ್ ರಿಸಲ್ಟ್, ಮೇನ್ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಇದನ್ನು ಹಚ್ಕೊಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ನೆಕ್ಸ್ಟು 4-5, ಇವಾಗ 5th ಮಂತ್ ಆ್ಯಂಡ್ ಲಾಸ್ಟ್ ಮಂತ್. ಸೊ ಬೇವಿನ ಎಲೆ, ನೀಮ್ ಅಂತ ಹೇಳ್ತೀವಲ್ಲ, ಅದು ಕೂಡ ತುಂಬಾ, ನೀಮ್ ಅನ್ನೋದು ನಮ್ಮ ಚರ್ಮಕ್ಕಾಗಿರ್ಬೋದು, ತಲೆಗಾಗಿರ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಒಂದು ಸ್ವಲ್ಪ ಬೇವು, ಒಂದು ಮುಷ್ಟಿಯಷ್ಟು ಬೇವು ಮತ್ತು ವಾಟರು ಬೇಕಾಗುತ್ತೆ. ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಬೇವಿನ ಎಲೆಯನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನಂತರ ಆ ನೀರು ಅಂದರೆ ಬೇವಿನ ಎಲೆ ಕುದಿಯೋ ನೀರಿಗೆ ಬೇವಿನ ಎಲೆನ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿಂದ ನೀವು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬ ನಿಮ್ಮ ಒಂದು ಹೊಟ್ಟನ್ನೋದು ಹೋಗುತ್ತೆ. ಬ್ಯಾಕ್ಟೀರಿಯಾ, ಇದು ನೀಮಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ ಆಗಿರ್ತದೆ, ಅದೆಲ್ಲ ರಿಮೂವ್ ಮಾಡೋದಕ್ಕೆ, ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬಾ ಸಹಾಯ ಮಾಡುತ್ತೆ. ನೀಮ್ ಅನ್ನೋದು ತುಂಬ ಎಷ್ಟು ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದಾಗಿರುತ್ತೆ. ಓಕೆನಾ? ಮತ್ತು ತಲೆಹೊಟ್ಟು ಮತ್ತು ಕೆರೆತ ಕಡಿಮೆ ಮಾಡುತ್ತೆ. ನಿಮಗೆ ಆ ತಲೆಹೊಟ್ಟಿತ್ತು ಅಂತಂದರೆ ಡ್ಯಾಂಡ್ರಫು ಕೆರೆಯೋದು ಜಾಸ್ತಿ ಆಗುತ್ತೆ, ಕೆರೆದು ತಲೆನೋವೇ ಬಂದ್ಬಿಡುತ್ತೆ, ಹಂಗಾಗುತ್ತೆ. ಓಕೆನಾ? ಇದಿಷ್ಟು 5 ಟಿಪ್ಸ್ ನಾನು ಹೇಳಿದ್ನಲ್ಲ. ಫಸ್ಟ್ ಮಂತ್ ಯಾವುದು, ತೆಂಗಿನ ಎಣ್ಣೆ ಜೊತೆಗೆ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಅದು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ನಂತರ ಸೆಕೆಂಡ್ ಮಂತು ಮೊಸರನ್ನು ಕೂಡ ನೀವು ಡೈರೆಕ್ಟಾಗಿ ತಲೆಗೆ ಹಚ್ಕೊಳ್ಳೋದು. ನೆಕ್ಸ್ಟ್ 3rd ಮಂತ್ ಯಾವುದು, ಮೊಸರು, ಅಲೋವೆರಾ ಜೆಲ್ಲನ್ನು ಡೈರೆಕ್ಟಾಗಿ ಹಚ್ಕೋಬೇಕಾಗುತ್ತೆ. ಮೊಸರು ಹೇಳಿದೆ. ಓಕೆನಾ? ಆಮೇಲೆ ಮೆಂತೆ ಬೀಜ ಪೇಸ್ಟು, ಸೊ ಮೆಂತೆ ಕಾಳುಗಳ ಪೇಸ್ಟು, ಇದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಬೇವಿನ ಎಲೆ, ಇದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. 5ರಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟ್ ಇದ್ರೆ, ನಿಮ್ಮ ಮನೆಗೆ ಯಾವುದು ಸಿಗುತ್ತೆ, ನಿಮಗೆ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರಾ, ನಿಂಬೆಹಣ್ಣು ರಸನ, ಮೊಸರು ಮತ್ತು ಬೇವಿನ ಎಲೆ ಅಷ್ಟೊಂದು ಸಿಗಲ್ಲ ಅನಿಸುತ್ತೆ. ಸೊ ಬೇರೆದು ಮೆಂತೆ ಇರುತ್ತಲ್ಲ, ಮೆಂತೆದು ಮಾಡ್ಕೊಳ್ಳಿ, ಅದು ವಂಡರ್ಫುಲ್ ಆ್ಯಂಡ್ ನಿಮಗೆ ಡ್ಯಾಂಡ್ರಫ್ ಹೋಗುತ್ತೆ. ಸೊ ಇದರಲ್ಲಿ ಮುಖ್ಯ ಸಲಹೆಗಳನ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ವಾರಕ್ಕೆ 2 ಸತಿ ಮಾತ್ರ ತಲೆಗೆ ಸ್ನಾನ ಮಾಡಿ, ಇಲ್ಲ ನೀವು 3 ಸತಿ, ವಾರಕ್ಕೆ 2-3 ಸತಿ, ವಾರಕ್ಕೆ 1 ಸತಿ ತಲೆಗೆ ಸ್ನಾನ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಇಲ್ಲ 2 ಸತಿ 3 ಸತಿ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಓಕೆನಾ?
ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪುಗಳು, ಜಾಸ್ತಿ ಕೆಮಿಕಲ್ ಇರುವಂಥ ಎಣ್ಣೆನ ಬಳಸಬೇಡಿ. ಕೆಮಿಕಲ್ ಫ್ರೀ ಇರುವಂಥ ಎಣ್ಣೆ ಮತ್ತು ಶಾಂಪೂನ ಬಳಸಿ, ಓಕೆನಾ. ಮತ್ತು ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಳನ್ನ ತಿನ್ನೋದ್ರಿಂದ ನಿಮಗೆ ಕೂದಲು ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ, ಓಕೆನಾ. ಜಾಸ್ತಿ ಅಂತಂದರೆ 3-4 ಲೀಟ್ರ್ ನೀರನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ಸ್ಕಿನ್ನು ಕೂಡ ಬ್ರೈಟ್ ಆಗುತ್ತೆ. ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ ಯೂಸಿ ಆಗುತ್ತೆ. ಮತ್ತು ತಲೆ ಕೂದಲು ಕೂಡ ಬೆಳೆಯೋದಕ್ಕೆ ಚೆನ್ನಾಗಾಗುತ್ತೆ. ಯಾವುದೇ ರೀತಿಯಾದಂಥ ತಲೆ ಹುಟ್ಟು ಇರೋದಿಲ್ಲ, ಓಕೆನಾ. ಸ್ವಲ್ಪ ಸ್ಟ್ರೆಸ್ಸಿಂದ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ರೆಸ್ ಆದಾಗ ನಿಮಗೆ ತಲೆಯಲ್ಲಿ ಇನ್ಫೆಕ್ಷನ್ ಆಗೋದು, ಕೂದಲು ಉದುರೋದು, ಈ ರೀತಿ ಸಮಸ್ಯೆಗಳು ಕಾಡುತ್ತೆ, ಓಕೆನಾ. ಇದಿಷ್ಟು ಯಾವುದೇ ಇದರಲ್ಲಿ ನೀವು ಅಂದರೆ ಹೈಡ್ ಮಾಡಬೇಕಾಗಿರೋದು ಇದೆಲ್ಲ ಮಾಡಬಾರ್ದು. ವಾರಕ್ಕೆ 2 ಸತಿ ಮಾತ್ರ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನೀವು ಯಾವಾಗ ಪೂಜೆ ಮಾಡ್ತೀರ, ದೇವ್ರ ಪೂಜೆ, ಆವಾಗ ಮಾತ್ರ ತಲೆಗೆ ಸ್ನಾನ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಡೈಲಿ ಮಾಡೋದು 2 ಡೇಸ್ ಒನ್ಸ್ ತಲೆಗೆ ಸ್ನಾನ ಮಾಡೋದು ಮಾಡಬೇಡಿ. ಆವಾಗಲೇ ನಿಮಗೆ ಕೂದಲು ಉದುರೋದು ಜಾಸ್ತಿ ಆಗೋದು. ಸೊ ಇದೆಲ್ಲ ನಿಮಗೆ 5 ಟಿಪ್ಸ್ ಹೇಳಿದ್ನಲ್ಲ, ಇದರಲ್ಲಿ ಒಳ್ಳೆ ರಿಸಲ್ಟ್ ಅಂತಂದರೆ ಮೆಂತೆ ಕಾಳುಗಳ ಪೇಸ್ಟ್, ಅದನ್ನು ಹಚ್ಕೊಳೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಅನ್ನೋದು ತುಂಬಾ ಬೇಗ ಹೋಗುತ್ತೆ. ಇನ್ನು ಮಿಕ್ಕಿದ್ದು ಕೂಡ ಬೇಗ ಹೋಗುತ್ತೆ. ಅದಕ್ಕಿಂತ ಫಾಸ್ಟಾಗಿ ಹೋಗಬೇಕು ಅಂದರೆ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಈ ಥರ ಡ್ಯಾಂಡ್ರಫ್ ಇದೆ, ಹೇರ್ ಫಾಲ್ ಆಗ್ತಿದೆ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಅಂದರೆ ಇದ್ರ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದನ್ನು ತಿಳ್ಕೊಂಡು ವಿಡಿಯೋ ಮಾಡ್ತೀನಿ, ಓಕೆನಾ. ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.